Hello babes, ನಮಸ್ತೆ and welcome back to my channel Prats ASMR. ಸೊ ಇವತ್ತಿನ ವಿಡಿಯೋಲ್ಲಿ ನಾನು ನಿಮಗೋಸ್ಕರ ಪಂಚತಂತ್ರ ಕಥೆಗಳನ್ನು ಓದುತ್ತೇನೆ. ಶುರು ಮಾಡೋಣ. ಮೊದಲನೆಯ ಕತೆ, ಹರಟೆ ಮಲ್ಲ ಆಮೆ. ಹರಟೆ ಮಲ್ಲ ಆಮೆ. ಒಂದಾನೊಂದು ಕಾಲದಲ್ಲಿ ಸಂಕಟ ಮತ್ತು ವಿಕಟ ಎಂಬ ಹೆಸರುಳ್ಳ ಎರಡು ಹೆಬ್ಬಾತುಗಳು ಮತ್ತು ಕಂಬುಗ್ರೀವ ಎಂದು ಹೆಸರುಳ್ಳ ಆಮೆ ಒಂದು ನದಿಯ ಹತ್ತಿರ ವಾಸವಾಗಿದ್ದವು. ಅವು ಒಲವಿನ ಗೆಳೆಯರುಗಳಾಗಿದ್ದವು. ಒಮ್ಮೆ ಆ ಪ್ರದೇಶದಲ್ಲಿ ಬರ ಬಂದಿದ್ದರಿಂದ ಎಲ್ಲ ನದಿಗಳು, ಸರೋವರಗಳು ಮತ್ತು ನೀರಿನ ಹೊಂಡಗಳು ಬತ್ತಿ ಹೋದವು. ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಯಲು ಒಂದು ತೊಟ್ಟು ನೀರು ಕೂಡ ಸಿಗುತ್ತಿರಲಿಲ್ಲ. ಅವು ಬಾಯಾರಿಕೆಯನ್ನು ತಡೆಯಲಾರದೆ ಸಾಯತೊಡಗಿದವು. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಈ ಮೂವರು ಗೆಳೆಯರು ತಮ್ಮಲ್ಲೇ ಚರ್ಚಿಸುತ್ತಾ ನೀರನ್ನು ಹುಡುಕಿಕೊಂಡು ತಿರುಗಾಡಿದವು. ಆದರೆ ಅವು ಎಷ್ಟೇ ಹುಡುಕಿದರೂ ನೀರು ಸಿಗಲಿಲ್ಲ. ಬೇರೆ ದಾರಿ ಕಾಣದೆ ಈ ಮೂವರು ಗೆಳೆಯರು ನೀರು ತುಂಬಿರುವಂತಹ ಯಾವುದಾದರೂ ದೂರದ ಸರೋವರಕ್ಕೆ ಹೋಗಿ ನೆಲೆಸಲು ತೀರ್ಮಾನಿಸಿದವು. ಆದರೆ ದೂರದ ಸ್ಥಳಕ್ಕೆ ಜಾಗವನ್ನು ಬದಲಾಯಿಸಲು ಒಂದು ಸಮಸ್ಯೆ ಎದುರಾಗಿತ್ತು. ಹೆಬ್ಬಾತುಗಳು ಸುಲಭವಾಗಿ ಹಾರಿ ಹೋಗಬಹುದಾಗಿತ್ತು, ಆದರೆ ಆಮೆಗೆ ಕಾಲ್ನಡಿಗೆಯಲ್ಲಿ ಅಷ್ಟು ದೂರ ಸಾಗಲು ಕಷ್ಟವಾಗಿತ್ತು. ಆಮೆ ಒಂದು ಉಪಾಯವನ್ನು ಅವರ ಮುಂದೆ ಇಟ್ಟಿತು. ಆಮೆ ಹೇಳಿತು, ಗಟ್ಟಿಯೊಂದನ್ನು ನಾನು ನನ್ನ ಹಲ್ಲುಗಳಿಂದ ಮಧ್ಯದಲ್ಲಿ ಹಿಡಿದುಕೊಳ್ಳುತ್ತೇನೆ. ನೀವಿಬ್ಬರು ಗಟ್ಟಿಯ ಎರಡು ತುದಿಗಳನ್ನು ನಿಮ್ಮ ಕೊಕ್ಕುಗಳಿಂದ ಹಿಡಿದುಕೊಳ್ಳಿ. ಈ ರೀತಿ ನಾನು ಕೂಡ ನಿಮ್ಮೊಂದಿಗೆ ಪ್ರಯಾಣ ಮಾಡಬಹುದು. ಆಮೆಯ ಸಲಹೆಯನ್ನು ಕೇಳಿದ ಹೆಬ್ಬಾತುಗಳು, ಇದೊಂದು ಒಳ್ಳೆಯ ತಂತ್ರವೇ ಸರಿ. ನೀನು ಹೇಳಿದಂತೆ ನಾವು ಮಾಡುತ್ತೇವೆ. ಆದರೆ ನೀನು ತುಂಬ ಎಚ್ಚರದಿಂದ ಬೇಕು. ನಿನ್ನ ಸಮಸ್ಯೆ ಏನೆಂದರೆ ನೀನು ತುಂಬ ಮಾತಿನ ಮಲ್ಲ. ನಾವು ಹಾರುತ್ತಿರುವಾಗ ನೀನು ಮಾತಾಡಲು ನಿನ್ನ ಬಾಯಿಯನ್ನು ತೆರೆದರೆ ಅದರಿಂದ ಖಂಡಿತವಾಗಿಯೂ ನಿನಗೆ ಕೇಡುಂಟಾಗುವುದು. ಆದ್ದರಿಂದ ನೀನು ಗಡ್ಡಿಯಲ್ಲಿ ನೇತಾಡುವಾಗ ಮಾತಾಡಬಾರದು. ಹಾಗೆ ಮಾಡಿದರೆ ನೀನು ಭೂಮಿಗೆ ಬಿದ್ದು ಸಾಯುವೆ. ಆಮೆಗೆ ಅರ್ಥವಾಯಿತು. ತನ್ನ ಬಾಯಿಯನ್ನು ತೆರೆಯುವುದಿಲ್ಲ ಎಂದು ಮಾತು ಕೊಟ್ಟಿತು. ಹೆಬ್ಬಾತುಗಳು ಗಡ್ಡಿಯ ತುದಿಗಳನ್ನು ತಮ್ಮ ಕೊಕ್ಕುಗಳಲ್ಲಿ ಹಿಡಿದುಕೊಂಡವು. ಆಮೆಯು ಗಡ್ಡಿಯನ್ನು ಮಧ್ಯಭಾಗದಲ್ಲಿ ಕಚ್ಚಿ ಹಿಡಿದುಕೊಂಡಿತು. ಈ ಪ್ರಕಾರ ಅವು ತಮ್ಮ ದೀರ್ಘ ಪ್ರಯಾಣವನ್ನು ಆರಂಭಿಸಿದವು. ಅವು ಬೆಟ್ಟಗುಡ್ಡಗಳ ಮೇಲೂ, ಕಣಿವೆಗಳು, ಹಳ್ಳಿಗಳು ಮತ್ತು ಅರಣ್ಯಗಳ ಮೇಲೂ ಹಾರಿದವು. ಕೊನೆಗೆ ಅವು ಒಂದು ಪಟ್ಟಣದ ಮೇಲೆ ಹಾರಿದವು. ಅವು ಪಟ್ಟಣದ ಮೇಲೆ ಹಾರಾಡುತ್ತಿರುವಾಗ ಜನರು ಈ ಅಪರೂಪದ ದೃಶ್ಯವನ್ನು ನೋಡಲು ಮನೆಗಳಿಂದ ಹೊರಗೆ ಬಂದರು. ಮಕ್ಕಳು ಚಪ್ಪಾಳೆ ತಟ್ಟುತ್ತಾ ಹೋ ಎಂದು ಕೂಗಲಾರಂಭಿಸಿದರು. ಮೂರ್ಖ ಆಮೆ ಕೋಲಿನಲ್ಲಿ ನೇತಾಡುತ್ತೇನೆ ಎಂಬುದನ್ನು ಮರೆತು ಬಿಟ್ಟಿತು. ಹೀಗೆ ಜನರು ಚಪ್ಪಾಳೆ ತಟ್ಟುವುದಕ್ಕೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ಅದರಲ್ಲಿ ಹುಟ್ಟಿಕೊಂಡಿತು.
ಸುಂದರಿ ಸರ್ಪಣೆ ಎಂಬ ಹೆಸರುಳ್ಳ ಬಿಳಿ ಏನೊಂದು ಬಲಿಷ್ಠ ರಾಜನೊಬ್ಬ ವಿಶಾಲವಾದ ಮಲಗುವ ಕೋಣೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಹೆಣ್ಣು ಏನು ರಾಜದ ಸುಂದರವಾದ ಮಂಚದ ಮೇಲೆ ಹಾಸಿದ್ದ ಹಚ್ಚದಡದ ಮೂಲೆಯಲ್ಲಿ ತಂಗಿತ್ತು. ಪ್ರತಿದಿನ ದೊರೆಯು ಗಾಢ ನಿದ್ರೆಯಲ್ಲಿರುವಾಗ ಏನು ಅವನ ರಕ್ತವನ್ನು ಸ್ವಲ್ಪ ಸ್ವಲ್ಪವಾಗಿ ಹೀರುತ್ತಿತ್ತು. ಅದು ಹಾಸಿಗೆಯ ಮೇಲೆ ಹಾಸಿದ್ದ ಹಚ್ಚಡದ ಮೂಲೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. ಒಂದು ದಿನ ರಾತ್ರಿ ಅಗ್ನಿಮುಖ ಎಂಬ ಹೆಸರುಳ್ಳ ತಿಗಣೆಯೊಂದು ದೊರೆಯು ಮಲಗುವ ಕೋಣೆಯೊಳಕ್ಕೆ ಅಡ್ಡಾಡಿಕೊಂಡು ಬಂತು. ಏನು ಅದನ್ನು ನೋಡಿ, ಇಡೀ ಮಲಗುವ ಕೋಣೆ ತನ್ನೊಬ್ಬನ ಸೀಮೆಯಾಗಿರುವುದರಿಂದ ನೀನು ಹೊರಹೋಗು, ಇದು ನನ್ನ ಜಾಗ ಎಂದಿತು. ಅತಿಥಿಗಳೊಂದಿಗೆ ವಿನಯ ಬೇಡವೇ? ಇಂದಿನ ರಾತ್ರಿ ನಾನು ನಿನ್ನ ಅತಿಥಿ ಎಂದಿತು ತಿಗಣೆ. ತಿಗಣೆಯ ಮಧುರ ಮಾತಿಗೆ ಏನು ಮರುಳಾಯಿತು. ಏನು ತಿಗಣೆಗೆ ಆಶ್ರಯ ಕೊಟ್ಟಿತು. ಒಳ್ಳೆಯದು, ಇಂದಿನ ರಾತ್ರಿ ನೀನು ಇಲ್ಲಿ ಉಳಿದುಕೊಳ್ಳಬಹುದು. ಆದರೆ ನೀನು ರಾಜನನ್ನು ಕಚ್ಚಬಾರದು. ನಾನು ನಿನ್ನ ಅತಿಥಿ. ನನಗೆ ತಿನ್ನಲು ನೀನು ಏನು ಕೊಡುವೆ? ಜಾಣ ತಿಗಣೆ ಪ್ರಶ್ನಿಸಿತು. ರಾಜನ ರಕ್ತಕ್ಕಿಂತಲೂ ಉತ್ತಮವಾದ ಆಹಾರವನ್ನು ನೀನು ನನಗೆ ಬಡಿಸಬಲ್ಲೆಯಾ? ಒಳ್ಳೆಯದು, ನೀನು ರಾಜನ ರಕ್ತವನ್ನು ಸದ್ದು ಮಾಡದೆ ಇರಬೇಕು. ಅವನಿಗೆ ಯಾವ ರೀತಿಯಲ್ಲೂ ನೋವುಂಟಾಗಬಾರದು. ಷರತ್ತು ಹಾಕಿತು. ಏನು? ಒಪ್ಪಿದೆ ಎಂದು ಜಾಣ ತಿಗಣೆ ಹೇಳಿ ರಾಜನು ಬಂದು ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಮಾಡಲಿ ಎಂದು ಕಾಯುತ್ತಿತ್ತು. ರಾತ್ರಿಯಾಗುತ್ತಿದ್ದಂತೆ ರಾಜನು ಮಲಗುವ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಮಾಡಿದ. ತಿಗಣೆ ತನ್ನ ವಚನವನ್ನು ಭಂಗಿಸಿ ಮಲಗಿದ್ದ ರಾಜನ ರಕ್ತವನ್ನು ಹೀರಲು ಬಲವಾಗಿ ಕಡಿಯಿತು. ಇದು ರಾಜ ರಕ್ತ ಎಂದು ತಿಗಣೆ ರುಚಿಯಿಂದ ಚಪ್ಪರಿಸುತ್ತಾ ಆಮೇಲೆಯೂ ಕಡಿಯಿತು. ರಾಜನಿಗೆ ಅವನ ಚರ್ಮದಲ್ಲಿ ಭಯಂಕರ ನವೆ ಉಂಟಾಗುವವರೆಗೂ ಅವನ ರಕ್ತವನ್ನು ಕುಡಿಯುತ್ತಿತ್ತು ತಿಗಣೆ. ರಾಜನಿಗೆ ಎಚ್ಚರವಾಯಿತು. ಸೇವಕರನ್ನು ಕರೆದು ತಿಗಣೆಯನ್ನು ಹುಡುಕಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಆದರೆ ತಿಗಣೆಯು ಮಂಚದ ಸಂದುಗಳಲ್ಲಿ ತುಂಬ ಕುಶಲತೆಯಿಂದ ಅಡಗಿಕೊಂಡು ಸೇವಕರ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡಿತು. ರಾಜನ ಸೇವಕರು ಅದಕ್ಕೆ ಪ್ರತಿಯಾಗಿ ಹಚ್ಚಡದಲ್ಲಿದ್ದ ಏನನ್ನು ಕಂಡು ಹಿಡಿದರು. ಅದನ್ನು ಹಿಡಿದು ಕೊಂದು ಹಾಕಿದರು. ನೀತಿ: ಅಪರಿಚಿತರನ್ನು ಎಂದು ನಂಬಬೇಡ. ಮುಂದಿನ ಕತೆ. ಓ ಕವಿಯೇ, ತುಂಬಾ ವರ್ಷಗಳ ಹಿಂದೆ ಕರನಕರ ಎಂಬ ಹೆಸರುಳ್ಳ ಸಿಂಹವೊಂದು ವಾಸ ಮಾಡುತ್ತಿತ್ತು. 2 ದಿನಗಳಿಂದ ಅದು ತನ್ನ ಬಲಿಯನ್ನು ಹುಡುಕಿಕೊಂಡು ಬೇಟೆಯಾಡಲು ಪ್ರಯತ್ನಿಸುತ್ತಿತ್ತು. ಆದರೆ ಅದು ಮುದಿಯಾಗಿದ್ದರಿಂದ ಮತ್ತು ದೈಹಿಕವಾಗಿ ಅಸಮರ್ಥವಾಗಿದ್ದರಿಂದ ಅದಕ್ಕೆ ಯಶಸ್ಸು ಸಿಕ್ಕಿರಲಿಲ್ಲ. ತನ್ನ ಆಹಾರಕ್ಕಾಗಿ ಬೇಟೆಯಾಡುವವರಷ್ಟರ ಮಟ್ಟಿಗೆ ಅದು ಬಲಿಷ್ಠವಾಗಿರಲಿಲ್ಲ. ತಾನು ಹಸಿವಿನಿಂದ ಸಾಯಬಹುದು ಎಂದು ಅದು ಚಿಂತಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ನಿರಾಸೆಯಿಂದ ಅಲೆದಾಡುತ್ತಿರುವಾಗ ಒಂದು ಗವಿಯ ಬಳಿ ಬಂತು. ಈ ಗವಿಯಲ್ಲಿ ಯಾವುದೋ ಪ್ರಾಣಿ ವಾಸಿಸುತ್ತಿರಬೇಕು ಎಂದು ಸಿಂಹವು ಭಾವಿಸಿತು. ನಾನು ಈ ಗವಿಯಲ್ಲಿ ಅಡಗಿಕೊಳ್ಳುತ್ತೇನೆ. ಇಲ್ಲಿಯ ನಿವಾಸಿ ಬರುವವರೆಗೂ ಕಾಯುತ್ತೇನೆ. ಅವನು ಪ್ರವೇಶಿಸಿದಂತೆ ಅವನನ್ನು ಕೊಂದು ಮಾಂಸವನ್ನು ತಿನ್ನುತ್ತೇನೆ. ಹೀಗೆ ಯೋಚಿಸಿ ಸಿಂಹ ಗವಿಯನ್ನು ಪ್ರವೇಶಿಸಿ ಹುಷಾರಾಗಿ ಅಲ್ಲಿ ಅಡಗಿಕೊಂಡಿತು. ಸ್ವಲ್ಪ ಹೊತ್ತಿನ ತರುವಾಯ ಒಂದು ನರಿಯ ಗವಿಯ ಬಳಿ ಬಂತು. ಆ ಗವಿಯು ಆ ಹೆಣ್ಣು ನರಿಗೆ ಸೇರಿತ್ತು. ಗವಿಯ ಒಳಗೆ ಸಿಂಹವು ಹೋದ ಹೆಜ್ಜೆಯ ಗುರುತುಗಳನ್ನು ಕಂಡು ನರಿಗೆ ಆಶ್ಚರ್ಯವಾಯಿತು. ಯಾವುದೋ ಒಂದು ಸಿಂಹ ನನ್ನ ಗವಿಯೊಳಕ್ಕೆ ರಹಸ್ಯವಾಗಿ ಪ್ರವೇಶಿಸಿದೆ ಎಂದು ಅದಕ್ಕೆ ತಿಳಿಯಿತು.
ನಾನು ವಾಪಸ್ ಬಂದಿದ್ದೇನೆ. ನೀನು ಈ ತನಕ ಮಾಡುತ್ತಿದ್ದಂತೆ ನನ್ನ ಜೊತೆಯಲ್ಲಿ ಮಾತಾಡು. ನೀನೇಕೆ ಮೌನವಾಗಿರುವೆ? ನನ್ನ ಪ್ರಿಯ ಕವಿಯೇ, ನಾನು ಒಳಗೆ ಬರಲೇ? ನರಿಯು ಕವಿಯನ್ನು ಕರೆಯುತ್ತಿದ್ದುವನ್ನು ಕೇಳಿಸಿಕೊಂಡು ಸಿಂಹವು ತಾನು ಅಡಗಿ ಕುಳಿತಿರುವ ಕವಿಯು ನಿಜವಾಗಿಯೂ ಮಾತಾಡುವ ಕವಿಯಾಗಿರಬೇಕು ಎಂದು ತನ್ನಲ್ಲೇ ಯೋಚಿಸಿತು. ಕಾಡಿನ ಪ್ರಭುವಾದ ತಾನು ಒಳಗಿರುವುದರಿಂದ ಕವಿಯು ಮೌನವಾಗಿರಬೇಕು. ಕವಿಯು ನರಿಯ ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ ನರಿಯು ಇನ್ನೊಂದು ಕವಿಯನ್ನು ಹುಡುಕಿಕೊಂಡು ಹೋಗಬಹುದು. ಹೀಗಾದರೆ ತನಗೆ ಮತ್ತೆ ಊಟವಿಲ್ಲದಂತವಾಗುವುದು ಎಂದು ಸಿಂಹ ಯೋಚಿಸಿತು. ಇನ್ನೊಂದು ಕವಿಯನ್ನು ಹುಡುಕಿಕೊಂಡು ಹೋಗಬಹುದು. ಹೀಗಾದರೆ ತನಗೆ ಮತ್ತೆ ಊಟವಿಲ್ಲದಂತಾಗುವುದು ಎಂದು ಸಿಂಹ ಯೋಚಿಸಿತು. ಹೀಗೆ ಯೋಚಿಸಿ ಸಿಂಹವು ಬುದ್ಧಿವಂತಿಕೆ ಉಪಯೋಗಿಸಿ ಕವಿಯ ಪರವಾಗಿ ಗರ್ಜಿಸುವ ಸ್ವರದಲ್ಲಿ ಉತ್ತರ ಕೊಟ್ಟಿತು. ನನ್ನ ಪ್ರಿಯ ನರಿಯೇ, ನೀನು ಬಂದಾಗ ನಿನ್ನೊಂದಿಗೆ ಮಾತಾಡುವ ನನ್ನ ಪದ್ಧತಿಯನ್ನು ನಾನು ಮರೆತಿಲ್ಲ. ದಯವಿಟ್ಟು ಒಳಗೆ ಬಾ. ಈ ಪ್ರಕಾರ ಬುದ್ಧಿವಂತ ನರಿಯು ತನ್ನ ಕವಿಯಲ್ಲಿ ಸಿಂಹವು ಅಡಗಿರುವುದನ್ನು ಖಚಿತ ಮಾಡಿಕೊಂಡಿತು. ಒಂದು ಕ್ಷಣ ಕೂಡ ತಡ ಮಾಡದೆ ಕವಿಯು ಮಾತಾಡುತ್ತದೆ ಎಂಬುದನ್ನು ಕೇವಲ ಮೂರ್ಖ ನಂಬುತ್ತಾನೆ ಎಂದು ಹೇಳಿಕೊಳ್ಳುತ್ತಾ ದೂರ ಓಡಿ ಹೋಯಿತು. ನೀತಿ: ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಚಿತ್ತಸ್ಥೈರ್ಯ ಅತ್ಯುತ್ತಮ ಆಯುಧವಾಗಿದೆ. ತೋಳ ಬಂತು ತೋಳ. ಈ ಕಥೆ ಅಂತೂ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಒಂದು ಹಳ್ಳಿಯಲ್ಲಿ ಒಬ್ಬ ಕುರುಬನಿದ್ದ. ಅವನ ಬಳಿ ಅನೇಕ ಕುರಿಗಳಿದ್ದವು. ಅವನು ಪ್ರತಿದಿನವೂ ಅವನ್ನು ಮೇಯಲು ಕರೆದುಕೊಂಡು ಹೋಗುತ್ತಿದ್ದ. ಒಂದು ದಿನ ಅವನ ಹೆಂಡತಿಗೆ ಕಾಯಿಲೆಯಾಗಿದ್ದರಿಂದ ಮಲಗಿದ್ದಳು. ಆದ್ದರಿಂದ ಅವನು ಕಾಯಿಲೆ ಮಲಗಿದ ಹೆಂಡತಿಗೆ ಔಷಧಗಳನ್ನು ಕೊಂಡು ತರಲು ಹೋಗಬೇಕಾಯಿತು. ಆದರೆ ಕುರಿಗಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲವಲ್ಲ ಎಂದು ಅವನು ಚಿಂತಿಸುತ್ತಿದ್ದ. ಅವನು ತನ್ನ ಮಗನನ್ನು ಕರೆದು ಅವನಿಗೆ ಹೇಳಿದ, ರಾಮು, ತಾಯಿಗೆ ಕೆಲವು ಔಷಧಗಳನ್ನು ಕೊಂಡು ತರಲು ನಾನು ನಗರಕ್ಕೆ ಹೋಗುತ್ತಿದ್ದೇನೆ. ವಾಪಸ್ ಬರಲು 2 ಅಥವಾ 3 ದಿವಸಗಳಾಗಬಹುದು. ಆದ್ದರಿಂದ ನೀನು ಕುರಿಗಳನ್ನು ನೋಡಿಕೊಳ್ಳಬೇಕು. ಹುಲಿ, ತೋಳಗಳು ಕುರಿಗಳ ಮೇಲೆ ಆಕ್ರಮಣ ಮಾಡದಂತೆ ನೋಡಿಕೊಳ್ಳಬೇಕು. ಹತ್ತಿರದ ಅರಣ್ಯದಲ್ಲಿ ಅನೇಕ ಕಾಡು ಪ್ರಾಣಿಗಳಿವೆ. ಅವು ನಮ್ಮ ಕುರಿಗಳನ್ನು ಕೊಲ್ಲಬಹುದು. ರಾಮು ತನ್ನ ತಂದೆಯ ಮಾತನ್ನು ಗಮನವಿಟ್ಟು ಕೇಳಿಸಿಕೊಂಡ. ಮಾರನೇ ದಿನ ಅವನು ಕುರಿ ಮಂದೆಯೊಡನೆ ಹತ್ತಿರದಲ್ಲಿದ್ದ ಬೆಟ್ಟದ ತಪ್ಪಲಿಗೆ ಹೋದ. ಆದರೆ ರಾಮು ತುಂಬ ತುಂಟ. ಒಂಟಿಯಾಗಿದ್ದರಿಂದ ಅವನಿಗೆ ಬೇಸರವಾಗಿತ್ತು. ಏನಾದರೂ ಕುಚೋದ್ಯ ಮಾಡಲು ಅವನ ಮನಸ್ಸು ಸದಾ ತುಡಿಯುತ್ತಿತ್ತು. ಅವನು ಒಡನೆಯೇ ದೊಡ್ಡ ಬಂಡೆಯ ಮೇಲೆ ನಿಂತುಕೊಂಡು ತೋಳ ತೋಳ ಸಹಾಯ ಮಾಡಿ ಎಂದು ಕೂಗಿಕೊಳ್ಳಾರಂಭಿಸಿದ. ರಾಮು ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಿರುವುದನ್ನು ಹಳ್ಳಿಗರು ಕೇಳಿಸಿಕೊಂಡರು. ಅವರು ಬೆಟ್ಟದ ತಪ್ಪಲಿದ್ದ ಬಾಲಕನಿಗೆ ಸಹಾಯ ಮಾಡಲು ಕತ್ತಿ ದೊಣ್ಣೆ ಸಹಿತ ಅವನ ಕಡೆಗೆ ಓಡಿ ಬಂದರು. ಅವರು ಆ ಸ್ಥಳವನ್ನು ತಲುಪಿದಾಗ ಅಲ್ಲಿ ತೋಳ ಇರಲಿಲ್ಲ. ಕುರಿಗಳು ಸಂತೋಷದಿಂದ ಮೇಯುತ್ತಿದ್ದವು. ಕುರುಬರ ಬಾಲಕ ಕೊಳಲು ಬಾರಿಸುತ್ತಿದ್ದ. ಎಲ್ಲಿದೆ ತೋಳ ಎಂದು ಹಳ್ಳಿಗರು ಬಾಲಕನನ್ನು ಪ್ರಶ್ನಿಸಿದರು. ಇಲ್ಲಿ ತೋಳ ಇಲ್ಲ, ನಾನು ತಮಾಷೆ ಮಾಡಿದೆ ಎಂದು ಬಾಲಕ ಹೇಳಿ ನಕ್ಕ. ಹಳ್ಳಿಗರಿಗೆ ತುಂಬಾ ಸಿಟ್ಟು ಬಂತು. ಅವರೆಲ್ಲ ಅವನನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಹಿಂದಿರುಗಿದರು.
ಬಾಲಕನು ಅದರ ಕೆಂಪು ಕಣ್ಣುಗಳನ್ನು ಕಂಡು ಬಿಚ್ಚಿಬಿದ್ದ. ತೋಳವು ಕ್ರೂರವಾಗಿತ್ತು, ಗುರು ಗುರುಗುಟ್ಟಿತ್ತು. ಅದು ತನ್ನ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ ತನ್ನ ನಾಲಿಗೆಯನ್ನು ಹೊರಕ್ಕೆ ಚಾಚಿಕೊಂಡು ಕುರಿ ಮಂದೆಯ ಕಡೆಗೆ ಬರುತ್ತಿತ್ತು. ಬಾಲಕ ಹೆದರಿಕೆಯಿಂದ ನಡುಗುತ್ತಿದ್ದ. ಅವನು ಕೂಗಿಕೊಂಡ, ತೋಳ ತೋಳ, ದಯವಿಟ್ಟು ಸಹಾಯ ಮಾಡಿ, ಕಾಪಾಡಿ, ತೋಳ ಬಂತು ತೋಳ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಈ ಬಾರಿ ಯಾರೂ ಅವನಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ರಾಮು ತನ್ನ ಹಳೆಯ ತುಂಟಾಟ ಮಾಡುತ್ತಿದ್ದಾನೆ ಎಂದು ಹಳ್ಳಿಗರು ಭಾವಿಸಿದರು. ತೋಳವು ರಾಮುವಿನ ಅನೇಕ ಕುರಿಗಳನ್ನು ಕೊಂದು ಹಾಕಿತು. ರಾಮು ಮನೆಗೆ ಅಳುತ್ತಾ ಹಿಂದಿರುಗಿದನು. ನೀತಿ: ಸುಳ್ಳು ಹೇಳುವವನ್ನು ಜನರು ನಂಬುವುದಿಲ್ಲ. ಈ ಕಥೆಗಳು ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ಯಾವುದು ಕತೆ ನಿಮಗೆ ನಾನು ಓದಬೇಕಂತ ಅನಿಸ್ತದೆ ಅದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇವತ್ತಿಗೆ ಇಷ್ಟೇ. Don't forget to like and subscribe to my channel so that I can bring great content every week. I hope you have a great night's sleep. I hope you have a good night's sleep.